ಹಾಯ್ ಹೆಲೋ ಎವ್ರಿವನ್. ಉಣ್ಗಡ್ಬು ಚಿಕನ್ ಕರಿ ಮಲ್ನಾಡ್ ಸ್ಟೈಲಲ್ಲಿ ಹೇಗೆ ಮಾಡೋದು ನೋಡೋಣ. ಫಸ್ಟ್ ನಾನಿಲ್ಲಿ 1.5 kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಸೊ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿಬಿಟ್ಟು ವಾಶ್ ಮಾಡಿರೋ ಚಿಕನ್ನ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಅರಿಶಿನ ಪುಡಿ ಹಾಕಿ ಒಂದು 5 ನಿಮಿಷ ಕುಕ್ ಮಾಡಿ ಹಸಿ ಸ್ಮೆಲ್ ಹೋಗೋ ತನಕ. ನೆಕ್ಸ್ಟ್ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 1-2 ನಿಮಿಷ ಕುಕ್ ಮಾಡಿ ನೆಕ್ಸ್ಟ್ ಮತ್ತೆ ಅದಕ್ಕೆ ಖಾರದ ಪುಡಿ ಹಾಕಿ ಕುಕ್ ಮಾಡಿ. ನಾನಿಲ್ಲಿ ಡೈರೆಕ್ಟ್ ಚಿಕನ್ಗೆ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಬಿಕಾಸ್ ಯಾಕಂದರೆ ನೀಟಾಗಿ ಖಾರನೆಲ್ಲ ಅಬ್ಸರ್ವ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನು ಚಿಕನಿಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಜಾರ್ಗೆ ಕಾಯಿ ತುರಿ, ಟೊಮ್ಯಾಟೊ, ಈರುಳ್ಳಿ, ಚಕ್ಕೆ, ಲವಂಗ, ಬ್ಲ್ಯಾಕ್ ಪೆಪ್ಪರು, ಕೊರಿಯಂಡರ್ ಪೌಡರು ಎಲ್ಲ ಹಾಕಿ ಗ್ರೈಂಡ್ ಮಾಡಿ ಅದನ್ನೆಲ್ಲ ಚಿಕನ್ಗೆ ಹಾಕಿ ಒಂದು 10 ನಿಮಿಷ ಕುಕ್ ಮಾಡಿದರೆ ಮಲ್ನಾಡ್ ಸ್ಟೈಲ್ ಕೋಳಿ ಸಾರು ರೆಡಿ. ಸೊ ಇವಾಗ ಉಣ್ಗಡ್ಬು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 6 ಗ್ಲಾಸ್ ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ನಾನಿಲ್ಲಿ ಕಡುಬಿನ ರವೆ 3 ಗ್ಲಾಸ್ ತೊಗೊಂಡಿದ್ದೀನಿ. 3 ಗ್ಲಾಸ್ ರವೆಗೆ 6 ಗ್ಲಾಸ್ ನೀರು. ಮನೆಯಲ್ಲೇ ರವೆ ಮಾಡಿರೋದು. ಅಕ್ಕಿನ ತೊಳೆದು ವಾಶ್ ಮಾಡಿ ಅದನ್ನು ಡ್ರೈ ಮಾಡಿ ಜಾರ್ಗೆ ಹಾಕಿ ರವೆ ಮಾಡೋದು. ಒಂದು 4-5 ಸಲ ಹಾಫ್ ಮತ್ತು ಆನ್ ಮಾಡಿಬಿಟ್ಟು ನಾವು ರವೆ ಮಾಡ್ಕೋಬೇಕು. ಆ್ಯಕ್ಚುಲಿ ನಾನಿಲ್ಲಿ ಕೆಂಪಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ, ರಾಜ್ಮುಡಿ ಅಕ್ಕಿನ. ನೆಕ್ಸ್ಟ್ ನೀರು ಬಾಯ್ಲ್ ಆಗ್ತಾ ಇರಬೇಕಾದ್ರೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಯಿ ತುರಿನ ಹಾಕಬೇಕು. ಸೊ ನೆಕ್ಸ್ಟ್ ಮಾಡ್ಕೊಂಡಿರೋ ರವೆನ ಹಾಕಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಒಂದು 5-10 ನಿಮಿಷ ಬಿಟ್ಟು ಓಪನ್ ಮಾಡಿದರೆ ತರಿ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡಿ. ಬೆಂದಿಲ್ಲ ಅಂದರೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸಬೇಕು. ಆಲ್ಮೋಸ್ಟ್ ಆಗಿದೆ ಅಂದಾಗ ಅದನ್ನು ಕಡುಬು ಕಟ್ಟಬೇಕು. ಸ್ವಲ್ಪ ನೀರನ್ನ ಕೈಗೆ ಒದ್ದೆ ಮಾಡ್ಕೊತ ನಾವು ಕಡುಬು ಕಟ್ಟಬೇಕು, ಇಲ್ಲ ಅಂದರೆ ಕೈಗೆಲ್ಲ ರವೆ ಅಂಟುತ್ತೆ. ಸೊ ಕಡುಬು ರೆಡಿ ಆದಮೇಲೆ ಕಡುಬಿನ ಪಾತ್ರೆಯಲ್ಲಿ ಎಲ್ಲ ಕಡುಬನ್ನ ಹಾಕಿ ಬೇಯಿಸಬೇಕು. ಕಡುಬು ಮಾಡಿರೋದು ಜಾಸ್ತಿ ನಿಮಗೆ ಅನಿಸಿದರೆ ನೀವು ಅದನ್ನು ಫ್ರಿಜ್ನಲ್ಲಿ ಎತ್ತಿಟ್ಟು ನಿಮಗೆ ಮಧ್ಯಾಹ್ನಕ್ಕೆ ಬೇಕೋ ಅಥವಾ ಸಂಜೆಗೆ ಬೇಕೋ ನೋಡಿಬಿಟ್ಟು ಫ್ರೆಶ್ ಆಗಿ ಬೇಯಿಸ್ಕೊಳ್ಳಿ. ಮತ್ತೆ ಅದನ್ನು ಬೇಯಿಸಿದರೆ ಅದು ಮುದ್ದೆ ಆಗ್ತದೆ. ಸೊ ಕ್ಲೋಸ್ ಮಾಡಿ ಒಂದು ಕಡುಬಿನ ಪಾತ್ರೆಗೆ ಹಾಕಿ ಒಂದು 20 ನಿಮಿಷ ಬೇಯಿಸಿದರೆ ಕಡುಬು ರೆಡಿ ಆಗುತ್ತೆ. ಲಿಡ್ ಓಪನ್ ಮಾಡಿ ನೀವು ಚೆಕ್ ಮಾಡಿ, ಇನ್ನೇನು ಆಲ್ಮೋಸ್ಟ್ ಎಲ್ಲ ಕಡುಬು ಬೆಂದಿರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಈ ಸಲ ಇದನ್ನು ಒಂದ್ಸಲಿ ನೀವು ಮಾಡ್ಕೊಳ್ಳಿ. ಕೋಳಿ ಸಾರು ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.